ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದೀದಿ ಕೋಟೆಯನ್ನೇ ಭೇದಿಸಿ ಕೇಸರಿ ಪತಾಕಿಯನ್ನ ಹಾರಿಸಿದ ಬೆನ್ನಲ್ಲೇ ಕೇಸರಿ ಪಾಳ್ಯದ ಮುಂದಿನ ಟಾರ್ಗೆಟ್ ಕರ್ನಾಟಕ. ಈ ಬಾರಿ ಚುನಾವಣೆಯಲ್ಲಿ ಕಮಲವನ್ನ ಅರಳಿಸಲೇಬೇಕು ಅಂತ ಜಿದ್ದಿಗೆ ಬಿದ್ದಿರುವ ಬಿಜೆಪಿ ಅದಕ್ಕಾಗಿ ರಣತಂತ್ರವನ್ನ ಹೆಣಿತಾ ಇದೆ. ಅದರ ಭಾಗವಾಗಿಯೇ ಮೋದಿ, ಅಮಿತ್ ಶಾ ಬೆನ್ನಲ್ಲೇ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮತ್ತೆ ಬಿಎಸ್ವೈ ಕೇಂದ್ರ ಬಿಂದುವಾಗಿದ್ದಾರೆ. ದೀದಿ ಭದ್ರಕೋಟೆಯನ್ನೇ ಛಿದ್ರಗೊಳಿಸಿ ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿಯಾಗಿ ಜಯಬೇರಿ ಬಾರಿಸಿದ ಕೇಸರಿ ಪಾಳ್ಯ ಸದ್ಯ ದಕ್ಷಿಣದ ಬಿಜೆಪಿ ಹೆಬ್ಬಾಗಿಲಿನತ್ತ ಕಣ್ಣಿಟ್ಟಿದೆ. ಮುಂದಿನ ವಿಧಾನಸಭೆಯಲ್ಲಿ ಶತಾಯಗತಾಯ ಕರ್ನಾಟಕದಲ್ಲಿ ಕಮಲ ಅರಳಲೇಬೇಕು ಅಂಥೇಳಿ ಬಿಜೆಪಿ ನಾಯಕರು ಭಾರೀ ಕಸರತ್ತು ಮಾಡ್ತಿದ್ದಾರೆ. ಬಿಎಸ್ವೈ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಭೇಟಿ. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆನ್ನಲ್ಲೇ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಮೇಲಿಂದ ಮೇಲೆ ರಾಜ್ಯಕ್ಕೆ ಕೇಸರಿ ಪಡೆಯ ದಿಗ್ಗಜರು ದಾಂಗುಡಿ ಇಡ್ತಿದ್ದಾರೆ. ಇವತ್ತು ಕೂಡ ಬಿಜೆಪಿ ರಾಷ್ಟ್ರೀಯ ಕ್ಯಾಪ್ಟನ್ ನಿತಿನ್ ನಬೀನ್ ರಾಜ್ಯಕ್ಕೆ ಆಗಮಿಸಿದ್ರು. ನೇರವಾಗಿ ಮಾಜಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಿದ ಅವರನ್ನ ಯಡಿಯೂರಪ್ಪ ಪುತ್ರಿ ಅರುಣಾದೇವಿ ಆರತಿ ಬೆಳಗಿ ಸ್ವಾಗತಿಸಿದ್ರು. ನಂತರ ಬಿಎಸ್ವೈ ಜೊತೆ ಉಪಹಾರ ಸವಿದ ಅವರು ಪ್ರಸ್ತುತ ರಾಜ್ಯ ಬಿಜೆಪಿಯ ಸಂಘಟನೆಯ ಬಗ್ಗೆ ಚರ್ಚೆ ಮಾಡಿದ್ರು. ಭೇಟಿ ವೇಳೆ ನಿತಿನ್ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೂ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಾದ ಬಿಎಸ್ವೈ ನಿವಾಸ ಇನ್ನು 1.5 ವರ್ಷದ ಬಳಿಕ ಯಡಿಯೂರಪ್ಪರ ಧವಳಗಿರಿ ನಿವಾಸ ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಾಗಿದೆ. ನಿತಿನ್ ನಬೀನ್ ಭೇಟಿ ಹಿನ್ನೆಲೆ ಧವಳಗಿರಿ ನಿವಾಸಕ್ಕೆ ರಾಜ್ಯ ಬಿಜೆಪಿ ನಾಯಕರ ದಂಡೇ ಆಗಮಿಸಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ನಿತಿನ್ ನಬೀನ್ ಸಮ್ಮುಖದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಇನ್ನು ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ನಿತಿನ್ ನಬೀನ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು, ಪದಾಧಿಕಾರಿಗಳು ಮತ್ತು ಪ್ರಮುಖರು ಈ ವೇಳೆ ಭಾಗಿಯಾಗಿದ್ರು. ನಂತರ ನಡೆದಂಥ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಬಿಜೆಪಿಯ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ನಿತಿನ್ ನಬೀನ್, 3 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿನ ಜನರಿಗೆ ಮೋಸ ಮಾಡೋ ಕೆಲಸ ಮಾಡಿದೆ. ಇಲ್ಲಿನ ಜನರಿಗೆ ವಿಶ್ವಾಸ ದ್ರೋಹವನ್ನ ಎಸಗಿದೆ. ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಆಗಿ ಬಳಸಿ ದೆಹಲಿ ದರ್ಬಾರ್ ನಡೆಸ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ರು. इसी कलह के कारण जनता के हितों के काम दूर है. जनता के हितों से यहाँ की सरकार को कोई लेना देना नहीं है. यहाँ के नेता जो यहाँ की सरकार चला रहे हैं वो केवल सरकार को अपने लिए, सत्ता को अपने लिए साधन बनाकर यूज कर रहे हैं. इस राज्य की जनता के लिए जो विकास की योजनाएं होनी थी, जो विकास के काम होने चाहिए थे, जो वेलफेयर के काम होने चाहिए थे, उस पर सरकार का पूरी तरह से ध्यान भंग है. और कांग्रेस इस यहाँ को एटीएम के रूप में यूज कर अपनी दिल्ली की दरबार सजा रही है. ರಾಷ್ಟ್ರೀಯ ಅಧ್ಯಕ್ಷರ ಆಗಮನದ ಬಗ್ಗೆ ಮಾತನಾಡಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ಕರ್ನಾಟಕದ ಅಸ್ಮಿತೆ ಜೊತೆ ರಾಷ್ಟ್ರದ ಗೌರವ ಉಳಿಸಿಕೊಂಡು ಕೆಲಸ ಮಾಡೋಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಪರಿಷತ್, ಜಿಬಿಎ ಚುನಾವಣೆ, ಹಿರಿಯೂರು, ಧಾರವಾಡ ಚುನಾವಣೆ ಬಗ್ಗೆಯೂ ಚರ್ಚೆಯಾಯಿತು. ಎಲ್ಲರೂ ಒಟ್ಟಾಗಿ ಹೋಗಬೇಕು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಎಂಬ ಚೌಕಟ್ಟಿನಲ್ಲಿ ಹೋಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿದೇಶಿ ಶಕ್ತಿಗಳು ದೇಶ ಒಡೆಯೋ ಕೆಲಸ ಮಾಡ್ತಾ ಇವೆ, ಎಚ್ಚರವಾಗಿರಿ ಅಂತಾನು ಎಚ್ಚರಿಸುವಂತಹ ಕೆಲಸವನ್ನ ನಿತಿನ್ ನಬೀನ್ ಮಾಡಿದ್ದಾರೆ. ಅರಾಜಕ ಶಕ್ತಿಗಳ ವಿರುದ್ಧ ಎಚ್ಚರಿಕೆ ವಹಿಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲವು ಅನಾರ್ಕಿಸ್ಟ್ಗಳು ಕೆಲವು ಸಾಂದರ್ಭಿಕ ಸಂಗತಿಗಳನ್ನ ಇಟ್ಕೊಂಡು ವಿದೇಶಿ ಶಕ್ತಿಗಳ ಜೊತೆಗೆ ಸೇರಿ ರಾಷ್ಟ್ರವನ್ನು ಒಡೆಯುವಂಥ ಸಂಚನ್ನು ಮಾಡ್ತಾ ಇದ್ದಾರೆ. ಆ ಬಗ್ಗೆ ಎಚ್ಚರ ವಹಿಸಬೇಕು.
ಯಾರು ಕೂಡ ಆ ಟ್ರ್ಯಾಪ್ನಲ್ಲಿ ಬೀಳಬಾರ್ದು. ಮೈ ಮರೆತರೆ ಪರಿಸ್ಥಿತಿಯ ದುರ್ಲಾಭವನ್ನು ಅರಾಜಕ ಶಕ್ತಿಗಳು ಪಡಿತಾರೆ, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಕೂಡ ನಮ್ಗೆ ಹೇಳಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಏನೂ ಇಲ್ಲ. ಪ್ಯೂರ್ಲಿ ಇವತ್ತು ಸಂಘಟನೆ ಬಗ್ಗೆ ಯಾವ ಥರ ಮುಂದಿನ ದಿನವಿರ್ಬೋದು, ಹಿಂದಾದಂಥ ರಾಜ್ಯಗಳು ವಿಚಾರನ ಇಟ್ಟಿದ್ದಾರೋ, ಕರ್ನಾಟಕದಲ್ಲಿ ಯಾವ ಥರ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಶಾಸಕರು, ಲೋಕಸಭಾ ಕೆಲಸ ಮಾಡ್ಬೇಕಂತೇರು ನಮಗಿವತ್ತು ಭಾಳ ಖುಷಿ ಆಯಿತು. ರಾಷ್ಟ್ರೀಯ ಅಧ್ಯಕ್ಷರು, ಯಾಕಂದ್ರೆ ನಾವು ಫಸ್ಟ್ ಟೈಮ್ ಅವನ್ನೆಲ್ಲ ನೋಡಿದ್ದೀವಿ, ಅವರು ಮಾತಾಡುವಂಥ ಮಾತು ಸ್ಪೀಚನ್ನು ನಮ್ಗೆ ಭಾಳ ಖುಷಿ ಆಯಿತು. ಅವರಿಂದ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಬೆಳವಣಿಗೆ. ಒಟ್ಟಾರೆ ಪಶ್ಚಿಮ ಬಂಗಾಳದ ಬೆನ್ನಲ್ಲೇ ಕೇಸರಿ ಪಡೆಯ ಚಿತ್ತ ಕರ್ನಾಟಕದತ್ತ ನೆಟ್ಟಿದೆ. ಇವತ್ತು ಮಹತ್ವದ ಸಭೆ ನಡೆಸಿರುವ ನಿತಿನ್ ನಬೀನ್ ನಾಳೆ ಸಂಘ ಪರಿವಾರದ ಕಚೇರಿಗೂ ತೆರಳಲಿದ್ದಾರೆ. ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.